ನಮಸ್ಕಾರ. ಇವತ್ತಿನ ಏನು ವಿಶೇಷ ಅಂತ ಹೇಳಿದರೆ, ಇವತ್ತು 29 ಮಾರ್ಚ್ 2025. ಇವತ್ತನೇ ದಿನ ಸಂಜೆಗೆ ಅಂದಾಜು 8 ಗಂಟೆಗೆ ನಮ್ಮ ಶನಿದೇವರು ರಾಶಿ ಬದಲಾವಣೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲದವ್ರಿಗೆ ಅನ್ಕೊಳ್ತಾರೆ ಅದೆಲ್ಲ ಆಗ್ತಾ ಇರ್ತದೆ, ನಮ್ಗೆ ಏನು ತಲೆ ಬಿಸಿ ಅಂತ ಹೇಳಿ. ಹಾಗಲ್ಲ, 30 ವರ್ಷ ಆದಮೇಲೆ, 1-2 ವರ್ಷ ಅಲ್ಲ, 30 ವರ್ಷ ಆದಮೇಲೆ ಶನಿದೇವರು ಫೈನಲಿ ಅವರ ಮೋಕ್ಷ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದು ಎಲ್ಲಿ ಅಂತ ಕೇಳಿದರೆ ಮೀನರಾಶಿಗೆ. ಹಾಗಾಗಿ ಮೀನರಾಶಿಯವರು ಮತ್ತು ಮೇಷರಾಶಿಯವರು, ಮೀನರಾಶಿಯವರು ಮೇಷರಾಶಿಯವರು ಯಾವುದೇ ನಕ್ಷತ್ರ ಇರಲಿ, ಇವರು ಇವತ್ತು ಅಥವಾ ಈ ಒಂದು ತಿಂಗಳ ಒಳಗೆ, ಏಪ್ರಿಲ್ ತಿಂಗಳ ಒಳಗೆ ಎಲ್ಲಾದರೂ ಒಂದು ಶನಿದೇವರ ಪೂಜೆ ಚಿಕ್ಕದ ಮಟ್ಟಿಗೆ, ಒಂದು ಎಳ್ಳಿನ ಒಂದು ದೀಪ, ಅಥವಾ ನಿಮಗೆ ಶಕ್ತಿ ಇದ್ದರೆ ಒಂದು ಹೋಗಿ ನೀಲಿ ಕಲರ್ ವಸ್ತ್ರ, ಅಥವಾ ಸಾಸಿವೆ ಎಣ್ಣೆಯಲ್ಲಿ ದೀಪ, ಅಥವಾ ನೋಡಿ ಎಳ್ಳುಂಡೆ, ಅಥವಾ ಹೋಗಿ ಕೈ ಮುಗಿದು ಬನ್ನಿ, ಪಾದ ಸೇವೆ ಮಾಡಿ, ಹೋಗಿ ನಡ್ಕೊಂಡು ಹೋಗಿ ದೇವಸ್ಥಾನ ಭೇಟಿ ಕೊಡಿ, ಅಥವಾ ದಿನಾಲೂ ಹನುಮಾನ್ ಚಾಲಿಸ ಓದಿ, ಇದು ಮಾಡಬಹುದು. ಅಥವಾ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ, ಬೆಟ್ಟದ ಮೇಲಿರುವ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಪಾದ ಭೇಟಿ, ಅಂದರೆ ನೀವು ಹೋಗಿ ನಡ್ಕೊಂಡು ಹೋಗಿ ಕೈ ಮುಗಿದು ಬರಬೇಕು. ಬೆಟ್ಟ ಹತ್ತಿ ಆ ದೇವಿಯನ್ನು ನೋಡಿ ದರ್ಶನ ಪಡೆದು ಕೈ ಮುಗಿದು ಬರಬೇಕು. ಏನು ಹೇಳಬೇಕು? ಶನಿದೇವರು 30 ವರ್ಷ ಆದಮೇಲೆ ಶನಿದೇವರ ಮೋಕ್ಷ ಕಾಲಕ್ಕೆ ಹೋಗ್ತಿದ್ದಾರೆ. ಸೊ ನಮಗೆ ದೇವರು ಕಾಪಾಡಬೇಕು. ಯಾರ್ದಾರು ಅಷ್ಟಮ ಶನಿ, ಪಂಚಮ ಶನಿ, ಮತ್ತು ಶನಿ ಮಹಾದಶ, 7ನೇ ಶನಿ, ಅಥವಾ ಲಗ್ನದಲ್ಲಿ ಶನಿಯಿಂದ ಸ್ವಲ್ಪ ಹೆದರಿಕೆ ಯಾರಿಗಾರಿದ್ರೆ, ನಮಗೆ ದೊಡ್ಡದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಇದನ್ನು ಮಾಡಬೇಕು. ಮಾಡ್ತಿರಲ್ವಾ? ಇವತ್ತೇ ಈಗ ನೋಡಿ ಅಂದಾಜು 7:45 ಆಗ್ತಾ ಬಂತು. ಶನಿದೇವರು ಮೆಲ್ಲ ಮೀನರಾಶಿಗೆ ಹೋಗ್ತಾನೇ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಮಾಡೋಣ. ನಾನು ಈಗ ತಾನೇ ಹೋಗಿ ಸಂಜೆ ಹೋಗಿ ಶನಿದೇವರಿಗೆ ಹೋಗಿ ಕೈ ಮುಗಿದು ದೀಪ ಬೆಳಗಿಸಿ ಬಂದೆ. ನಾಳೆ ನಾವು ಬೆಳಿಗ್ಗೆ ಪುನಃ ಶನಿ ಶಾಂತಿ ಪೂಜೆ ಮಾಡಿಸ್ತೇವೆ. ಸೊ ನೀವು ಕೂಡ ನಿಮಗೆ ಶಕ್ತಿ ಅನುಸಾರದಲ್ಲಿ ಹೇಗಾಗ್ತದೆ ಹಾಗೆ ಮಾಡಿ. ಸಾಮೂಹಿಕವಾಗಿ ಶನಿ ಪೂಜೆಗಳೆಲ್ಲ ಇರ್ತವೆ, ಶನಿ ದೇವಸ್ಥಾನದಲ್ಲಿ ಹೋಗಿ ಮಾಡಿಸ್ಬೋದು. ಅಥವಾ ಶನಿ ದೇವಸ್ಥಾನ ಪಕ್ಕದಲ್ಲಿ ಇಲ್ದಿದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಹೇಳಿ ಕೈ ಮುಗ್ದು ಅವನಿಗೆ ಕೇಸರಿ ತಿಲಕ ಇಟ್ಟು, ನಿಮ್ಮ ಭಕ್ತಿ ಅನುಸಾರ ಏನು ಕೊಟ್ಟು, ತುಳಸಿ ಕೊಡಿ, ವೀಳ್ಯದೆಲೆ ಕೊಡಿ, ಏನಾದ್ರು ಒಂದು ಕೊಟ್ಟು ಕೈ ಮುಗ್ದು ಬನ್ನಿ. ಅದನ್ನೂ ಇಲ್ದಿದ್ರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಡಿ ಶನಿವಾರದ ದಿನ, ಅಥವಾ ಹೀಗೆ ಕೈ ಮುಗ್ದು ಬರ್ಬೋದು. ಏನೂ ಇಲ್ಲ, ಯಾವುದಾದ್ರು ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಎದುರಿರುವ ದೇವರು ಇದ್ದಾಗ ಅವರಿಗೆ ನಮಸ್ಕಾರ ಮಾಡಿ, ನೀವು ಯಾವ ದೇವರಿಗೋಸ್ಕರ ಬೇಡ್ತಿದ್ದೀರಿ ಅದನ್ನೇ ಆ ದೇವರಲ್ಲಿ ಕಂಡು ಕೈ ಮುಗ್ದು ಕೂಡ ಬರ್ಬೋದು. ನಮ್ಮ ಸನಾತನ ಧರ್ಮದ ಒಂದು ಹಿರಿಮೆ ಎಷ್ಟು ದೊಡ್ಡದಂತ ನೋಡಿ, ನಮಗೆ ಮುಂದೆ ಏನಾಗ್ಬೋದು, ಏನು ಮಾಡಬಹುದು ಅಂತ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ತುಂಬ ಜ್ಞಾನವಾಗಿ ನಮಗೆ ಹೇಳಿದ್ದಾರೆ. ನಾವು ಅದನ್ನು ಮೂಢನಂಬಿಕೆ, ಅಂಧವಿಶ್ವಾಸ ಅಂತೆಲ್ಲ ಅಂದ್ಕೊಳ್ಳದೆ, ಅದರ ಹಿಂದೆ ಇರುವ ಸಾಲಿಡ್ ಸೈನ್ಸ್, ವೈಜ್ಞಾನಿಕವಾಗಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳಿ ನಾವು ಅದನ್ನು ತಿಳ್ಕೊಂಡು ನಾವು ಅದನ್ನು ಪಾಲಿಸಬೇಕು. ಹಾಗೆಯೇ ಎಲ್ಲರೂ ಮಾಡಿ. ಇವತ್ತು ನಾಳೆ ಮತ್ತು ಇಡೀ ಏಪ್ರಿಲ್ ಒಳಗೆ ಎಲ್ಲರೂ ಬೆಟ್ಟದ ಮೇಲಿರುವ ತಾಯಿ, ಮೈಸೂರು ಚಾಮುಂಡೇಶ್ವರಿ, ಉಡುಪಿಯಲ್ಲಾದರೆ ಕುಂಜಾರಗಿರಿ ಅಮ್ಮ, ಇಂದ್ರಾಳಿ ಅಮ್ಮ, ಅಥವಾ ನೀವು ತಿರುಪತಿಗೆ ಹೋಗಿ ಕೈ ಮುಗಿಬೋದು. ದೇವಿ ಆಗಬೇಕಂತಿಲ್ಲ, ಬೆಟ್ಟ ಹತ್ತಿ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಡೆಫಿನೆಟ್ಲಿ ಭಗವಂತ ಇದ್ದಾನೆ ಅಲ್ವಾ. ಸೊ ನೀವು ಹೋಗಿ ಕೈ ಮುಗ್ದು ಬನ್ನಿ, ಅಥವಾ ಮನೆ ಹತ್ತಿರ ಇರುವ ಆದರೆ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬನ್ನಿ. ಶನಿ ದೇವರಿಗೆ ನನಗೆ ಹೇಳಿದ್ದು ಮಾಡಿ. ಖಂಡಿತವಾಗ್ಲೂ ನಿಮಗೆ ಶನಿ ಮಹಾದೇವರು ನಿಮಗೆ ಕಾಪಾಡ್ತಾರೆ. ಇದು ಹೇಳಿ ನನ್ನ ಒಂದು 29ನೇ ಮಾರ್ಚ್ 2025ನೇ ನಮ್ಮ ಹಳೆಯ ವರ್ಷದ್ದು, ನಮಗೆ ನಾಳೆಯಿಂದ ಹೊಸ ವರ್ಷ. ಹಾಗಾಗಿ ಇದು ಹೀಗೆ ನಾವು ಮಾಡಬೇಕು ಅಂತ ನಾನು ಹೇಳ್ತೇನೆ. ನಾಳೆ ಯುಗಾದಿ ಬಗ್ಗೆ ಒಂದು ವಿಡಿಯೋ ಕೊಡ್ತೇನೆ, ಏನು ಮಾಡಬಹುದು ಅಂತ ಹೇಳಿ. ಯುಗಾದಿಗೆ ಬೆಳಿಗ್ಗೆನೇ ಕಳಿಸ್ತೇನೆ, ಅದನ್ನೆಲ್ಲರೂ ನೋಡಿ. ಆಗ್ಬೋದಾ? ಇವತ್ತು ಅಮಾವಾಸ್ಯ, ಸೂರ್ಯಗ್ರಹಣ ಕೂಡ ನಮಗೆ ದೇಶದಲ್ಲಿ ಗೋಚರ ಇಲ್ಲ. ಆದರೂ ಕೂಡ ಈ ವಿಚಾರ ನಾನು ನಿಮಗೊಂದು ಹೇಳೋಣ ಅಂದ್ಕೊಂಡೆ ಅಷ್ಟೇ. ನಮಸ್ಕಾರ.